ಹಳೆಯ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಪ್ರಭಾವಶಾಲಿ ಸಾಮ್ರಾಜ್ಯವಾಗಿತ್ತು. ಇದು ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಸಮೃದ್ಧಿ ಕಂಡಿತ್ತು. ವಿಜಯನಗರ ರಾಜಧಾನಿಯಲ್ಲಿ ರಂಗನಾಥ ಎಂಬ ಯೋಧನಿದ್ದ. ಅವನು ಶೂರ, ಧೈರ್ಯಶಾಲಿ ಮತ್ತು ರಾಜ್ಯಭಕ್ತನಾಗಿದ್ದ. ಒಮ್ಮೆ ಗೋಲ್ಕೊಂಡ ಸೈನ್ಯ ವಿಜಯನಗರದ ಮೇಲೆ ದಾಳಿ ಮಾಡಿತು. ರಾಜನಿಗೆ ಇದನ್ನು ತಡೆಯಲು ಯೋಚನೆ ಆಗಲಿಲ್ಲ. ಆದರೆ ರಂಗನಾಥನು ತನ್ನ ಬುದ್ಧಿಮತ್ತೆ ಮತ್ತು ಯುದ್ಧ ಕೌಶಲ್ಯದ ಮೂಲಕ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ಯೋಜನೆ ರಚಿಸಿದ. ಅವನು ತಮ್ಮ ಸೈನಿಕರೊಂದಿಗೆ ತಂತ್ರ ಬಳಸಿ ಶತ್ರುವಿನ ಶಕ್ತಿಯನ್ನು ಕುಗ್ಗಿಸಿದ. ಇದರಿಂದ ವಿಜಯನಗರದ ಜನತೆ ಸಂತೋಷಪಟ್ಟರು. ರಾಜನಾದ ಕೃಷ್ಣದೇವರಾಯನು ರಂಗನಾಥನ ಶೌರ್ಯವನ್ನು ಮೆಚ್ಚಿ ಅವನಿಗೆ ರಾಜಗುರುವಿನಿಂದ ಸನ್ಮಾನಿಸಿದ. ಈ ಜಯದಿಂದ ವಿಜಯನಗರ ಮತ್ತಷ್ಟು ಬಲಿಷ್ಠವಾಗಿ ಬೆಳೆದಿತು. ಈ ಕಥೆ ಭಾರತೀಯ ಸಂಸ್ಕೃತಿಯನ್ನು, ಧೈರ್ಯವಂತಿಕೆಯ ಮಹತ್ವವನ್ನು ಹಾಗೂ ಭೂಮಿಯ ನಿರೀಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ. ಹಳೆಯ ಸಾಮ್ರಾಜ್ಯಗಳು ಹೇಗೆ ದಿಟ್ಟತನದಿಂದ ಉನ್ನತ ಸ್ಥಿತಿಗೆ ಏರಿದವು ಎಂಬುದನ್ನು ಕನ್ನಡ ಭಾಷೆಯಲ್ಲಿ ತಲುಪಿಸುವ ಶ್ರದ್ಧಾಸ್ಪದ ಕಥೆ.